ನಮಸ್ಕಾರ. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ರಾಜಕೀಯ ಸಿದ್ಧಾಂತದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಚರ್ಚಿಸಿದ್ದೆ. ಇನ್ನು ಅಧ್ಯಾಯ 1ರಲ್ಲಿ ಬರ್ತಕ್ಕಂತಹ ಎರಡನೇ ಅಂಶ ರಾಜಕೀಯ ಸಿದ್ಧಾಂತದ ಸ್ವರೂಪ, ನೇಚರ್ ಆಫ್ ಪೊಲಿಟಿಕಲ್ ಥಿಯರಿ. ಈ ರಾಜಕೀಯ ಸಿದ್ಧಾಂತದ ಸ್ವರೂಪವನ್ನು ನೋಡಿದಾಗ ಮೊದಲನೇದಾಗಿ ರಾಜಕೀಯ ಸಿದ್ಧಾಂತವು ಕೇವಲ ಒಂದು ರಾಜಕೀಯ ವ್ಯವಹಾರ ಅಥವಾ ಪರಿಸ್ಥಿತಿಯ ವಿವರಣೆ ಅಲ್ಲ. ಇದು ರಾಜಕೀಯ ವ್ಯವಹಾರ ಪದ್ಧತಿಗೆ ಅರ್ಥವನ್ನು ಕಲ್ಪಿಸುವುದಾಗಿದೆ, ಅಂದರೆ ಬದಲಾವಣೆಗಳನ್ನು ಸೂಚಿಸುವುದಾಗಿದೆ. ಅಂದರೆ ಈ ಒಂದು ರಾಜಕೀಯ ವ್ಯವಸ್ಥೆ ಫಲಪ್ರದವಾಗಿ ಕಾರ್ಯ ಮಾಡಲಿಕ್ಕೆ ಸೂತ್ರಗಳನ್ನು ರೂಪಿಸುವುದಾಗಿದೆ. ಉದಾಹರಣೆಗೆ ಮಾಂಟೆಸ್ಕೋ ಇವನೊಬ್ಬ ರಾಜಕೀಯ ಚಿಂತಕ. ಇಂಗ್ಲೆಂಡಿನ ಸಂವಿಧಾನವನ್ನು ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂತಹ ನ್ಯೂನತೆಗಳನ್ನು ಗುರುತಿಸಿ ತನ್ನದೇ ಆದಂತಹ ಒಂದು ಅಧಿಕಾರ ವಿಭಜನೆಯ ಸಿದ್ಧಾಂತವನ್ನು ರೂಪಿಸಿದ. ಈ ಒಂದು ಸಿದ್ಧಾಂತ ಅಮೇರಿಕಾದವರಿಗೆ ಅತ್ಯುತ್ತಮ ಮಾದರಿಯಾಗಿ ಹೊರಹೊಮ್ಮಿತು. ಹೀಗೆ ಒಂದು ಪರಿಕಲ್ಪನೆಯಲ್ಲಿರ್ತಕ್ಕಂತಹ ದೋಷಗಳನ್ನು ಹುಡುಕಿ ಅಧ್ಯಯನ ಮಾಡಿ ಆ ಒಂದು ದೋಷಗಳಿಗೆ ಹೊಸದಾದಂತಹ ಒಂದು ಸಿದ್ಧಾಂತವನ್ನು ರೂಪಿಸಿ ಅದಕ್ಕೆ ಬದಲಾವಣೆಗಳನ್ನು ಸೂಚಿಸಲಿಕ್ಕೆ ತನ್ನದೇ ಆದಂತಹ ಒಂದು ಸಿದ್ಧಾಂತವನ್ನು ಮಂಡಿಸಲಿಕ್ಕೆ ಈ ಒಂದು ರಾಜಕೀಯ ಸಿದ್ಧಾಂತ ಮಹತ್ವದ್ದಾಗಿದೆ. ಇನ್ನು ಎರಡನೇದಾಗಿ ರಾಜಕೀಯ ಸಿದ್ಧಾಂತದ ಸ್ವರೂಪವು ರಾಜಕೀಯ ಸಿದ್ಧಾಂತದ ಪರಿಕಲ್ಪನೆಯಲ್ಲಿರುವ ಈ ಸಿದ್ಧಾಂತ ಅಂತಕ್ಕಂತಹ ಪದವನ್ನು ತೆಗೆದುಕೊಂಡು ನೋಡಿದಾಗ ಇದು ಎರಡು ಅರ್ಥಗಳನ್ನು ಹೊಂದಿದೆ. ಒಂದು ಸಾಂಪ್ರದಾಯಿಕ, ಮತ್ತೊಂದು ಆಧುನಿಕ. ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತವನ್ನು ತೆಗೆದುಕೊಂಡು ನೋಡಿದಾಗ ಇದು ರಾಜಕೀಯ ತತ್ವಜ್ಞಾನಿಗಳ ಸಿದ್ಧಾಂತವನ್ನು ಅಭ್ಯಸಿಸುವುದಾಗಿತ್ತು. ಅಂದರೆ ಸಾಂಪ್ರದಾಯಿಕವಾಗಿ ಆ ಒಂದು ಕಾಲದಲ್ಲಿ ಇರ್ತಕ್ಕಂತಹ ಒಂದು ರಾಜಕೀಯ ಸನ್ನಿವೇಶವನ್ನು ಆ ರಾಜಕೀಯ ಚಿಂತಕರು ಅಧ್ಯಯನ ಮಾಡಿರ್ತಕ್ಕಂತಹ ದೃಷ್ಟಿಕೋನದ ಮೇಲೆ ಬೆಳಕನ್ನು ಚೆಲ್ಲುತ್ತಿತ್ತು. ಆದರೆ ಆಧುನಿಕ ರಾಜಕೀಯ ಸಿದ್ಧಾಂತ ಅದನ್ನು ಪ್ರಶ್ನಾತೀತವಾಗಿ ಪ್ರಶ್ನಿಸ್ತಿದೆ. ರಾಜ್ಯದ ಉಗಮ ಹೀಗೆ ಯಾಕಾಯಿತು, ಅಂದರೆ ವೈಜ್ಞಾನಿಕವಾಗಿ ಅದನ್ನು ತರ್ಕಬದ್ಧವಾಗಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಧಾನವನ್ನು ಈ ಆಧುನಿಕ ರಾಜಕೀಯ ಸಿದ್ಧಾಂತ ನಾವು ನೋಡ್ಬೋದಾಗಿದೆ. ಇನ್ನು ಮೂರನೇದಾಗಿ ರಾಜಕೀಯ ಸಿದ್ಧಾಂತದ ಸ್ವರೂಪವನ್ನು ನೋಡಿದಾಗ ಇದು ಇತ್ತೀಚಿನ ರಾಜಕೀಯ ಸಿದ್ಧಾಂತವು ಹೆಚ್ಚು ವಾಸ್ತವಿಕ ಹಾಗೂ ವ್ಯಾವಹಾರಿಕ ಸಿದ್ಧಾಂತವಾಗಿದೆ ಅಂತೇಳಿ ಹೇಳ್ಬೋದು. ಅಂದರೆ ಇತ್ತೀಚಿನ ಒಂದು ರಾಜಕೀಯ ಸಿದ್ಧಾಂತವನ್ನು ಸ್ವರೂಪವನ್ನು ತೆಗೆದುಕೊಂಡು ನೋಡಿದಾಗ ಇದು ಹೆಚ್ಚು ವಾಸ್ತವಿಕ ಮತ್ತು ವ್ಯವಹಾರಕ್ಕೆ ಮಹತ್ವತೆಯನ್ನು ನೀಡ್ತಾ ಇದೆ. ಅಂದರೆ ಇದರ ಮುಖ್ಯ ಉದ್ದೇಶ ಏನಂದರೆ ಆ ಒಂದು ರಾಜಕೀಯ ಪರಿಕಲ್ಪನೆಯನ್ನು ಅಧ್ಯಯನ ಮಾಡಿದಾಗ ಆ ಒಂದು ರಾಜಕೀಯ ಘಟನೆಗಳನ್ನು ಅಭ್ಯಸಿಸಿದಾಗ ಅವುಗಳನ್ನು ವೈಜ್ಞಾನಿಕವಾಗಿ ಮತ್ತು ವಾಸ್ತವಿಕವಾಗಿ ಅವುಗಳಿಗೆ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳುವುದು, ಅವುಗಳನ್ನು ಗುರುತಿಸುವುದು ಈ ಒಂದು ಆಧುನಿಕ ರಾಜಕೀಯ ಸಿದ್ಧಾಂತ ಒಳಗೊಂಡಿದೆ. ಹಿಂದಿನ ಒಂದು ರಾಜಕೀಯ ಸಿದ್ಧಾಂತದ ಒಂದು ಸ್ವರೂಪವನ್ನು ತೆಗೆದುಕೊಂಡು ನೋಡಿದಾಗ ಹಿಂದಿನ ರಾಜಕೀಯ ಸಿದ್ಧಾಂತದಲ್ಲಿ ನೈತಿಕ ಮೌಲ್ಯಗಳಿಗೆ ಹೆಚ್ಚು ಮಹತ್ವವನ್ನು ನೀಡಲಾಗ್ತಾ ಇತ್ತು. ಆದರೆ ಇವತ್ತಿನ ದಿನಮಾನಗಳಲ್ಲಿ ರಾಜಕೀಯ ಸಿದ್ಧಾಂತದ ಸ್ವರೂಪವನ್ನು ನೋಡಿದಾಗ ಹೆಚ್ಚು ವೈಜ್ಞಾನಿಕತೆಗೆ ವಿವರಣೆಯನ್ನು ಒತ್ತು ಕೊಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನು ನಾಲ್ಕನೇದಾಗಿ ರಾಜಕೀಯ ಸಿದ್ಧಾಂತದ ಸ್ವರೂಪವು ಆಧುನಿಕ ರಾಜಕೀಯ ಸಿದ್ಧಾಂತವು ಅನ್ನು ತೆಗೆದುಕೊಂಡು ನೋಡಿದಾಗ ಮಲ್ಟಿ ಡಿಸಿಪ್ಲಿನರಿ, ಬಹುಮುಖ ವಿಷಯವಾಗಿ ಬೆಳೀತಾ ಇದೆ. ಅಂದರೆ ಎರಡನೇ ಜಾಗತಿಕ ಒಂದು ಮಹಾಯುದ್ಧದ ನಂತರ ಈ ರಾಜ್ಯಶಾಸ್ತ್ರದಲ್ಲಿ ಆಗಿರ್ತಕ್ಕಂತಹ ಒಂದು ಬದಲಾವಣೆಯನ್ನು ತೆಗೆದುಕೊಂಡು ನೋಡಿದಾಗ ಇಲ್ಲಿ ಎರಡನೇ ಮಹಾಯುದ್ಧದ ನಂತರ ಈ ಒಂದು ರಾಜಕೀಯ ಬೆಳವಣಿಗೆ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಲಿಕ್ಕೆ ಪ್ರಾರಂಭಿಸಿತು. ಅಂದರೆ ರಾಜ್ಯಶಾಸ್ತ್ರದಲ್ಲಿ ವರ್ತನವಾದ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಈ ವರ್ತನವಾದ ಪ್ರಾರಂಭವಾದದ್ದರಿಂದ ಇದು ಸಾಮಾಜಿಕ ಹಾಗೂ ನೈಸರ್ಗಿಕ ವಿಜ್ಞಾನಗಳಿಂದ ಬಹಳಷ್ಟು ವಿಷಯಗಳನ್ನು ಉದಾರವಾಗಿ ಪಡೆದುಕೊಂಡು ಇದರಲ್ಲಿ ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕ ಪದ್ಧತಿಯ ರೂಪದಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ಪರಿಕಲ್ಪನೆಯನ್ನು
ಬೆಳವಣಿಗೆ ಹೊಂದುವಂತೆ ಮಾಡಲಾಯಿತು. ಅಂದರೆ ರಾಜಕೀಯ ಸಿದ್ಧಾಂತವನ್ನು ವಿವಿಧ ವಿಷಯಗಳಿಗೆ ಅನ್ವಯವಾಗಿ ಮಾಡಿಕೊಂಡು ಅಧ್ಯಯನ ಮಾಡ್ತಕ್ಕಂತಹ ಒಂದು ಪರಿಕಲ್ಪನೆ ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಈ ರಾಜಕೀಯದಲ್ಲಿ ಅಥವಾ ಈ ರಾಜಕೀಯ ಸಿದ್ಧಾಂತದಿಂದಾಗಿ ಬೆಳವಣಿಗೆಯನ್ನು ಹೊಂದಿತು ಅಂತ ಹೇಳ್ಬೋದು. ಇನ್ನು ರಾಜಕೀಯ ಸಿದ್ಧಾಂತದ ಸ್ವರೂಪದ ಇನ್ನೊಂದು ಅಂಶ, ಇದು ಇತ್ತೀಚಿನ ಒಂದು ರಾಜಕೀಯ ಸಿದ್ಧಾಂತವನ್ನು ತೆಗೆದುಕೊಂಡು ನೋಡಿದಾಗ ರಾಜಕೀಯ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ರಾಜ್ಯಗಳ ರಾಜಕೀಯ ಅಂತಕ್ಕಂತಹ ಒಂದು ಹೊಸ ವಿಷಯಗಳನ್ನು ಒಳಗೊಂಡಿದೆ. ಇತ್ತೀಚಿನ ಒಂದು ರಾಜಕೀಯ ಸಿದ್ಧಾಂತವನ್ನು ತೆಗೆದುಕೊಂಡು ನೋಡಿದಾಗ ಏನಾಗಿದೆ, ರಾಜಕೀಯ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ರಾಜ್ಯಗಳ ರಾಜಕೀಯ ಅಂತಕ್ಕಂಥ ಒಂದು ಹೊಸ ವಿಷಯಗಳನ್ನು ಒಳಗೊಂಡಿರುವುದು ನಾವು ನೋಡಬಹುದು. ಅಂದರೆ ಇಂದಿನ ಒಂದು ರಾಜಕೀಯ ಚಿಂತಕರಾಗಿರ್ಬೋದು ಅಥವಾ ರಾಜಕೀಯ ವಿಜ್ಞಾನಿಗಳು ಈ ರಾಜಕೀಯ ವಿಷಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳುವಲ್ಲಿ ಈ ರಾಜಕೀಯ ಅಭಿವೃದ್ಧಿ ಅಥವಾ ಅಭಿವೃದ್ಧಿಶೀಲ ರಾಜ್ಯಗಳ ರಾಜಕೀಯದಲ್ಲಿ ಬಂದಿರತಕ್ಕಂತಹ ವಿಷಯಗಳನ್ನು ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂತಹ ಪರಿಹಾರೋಪಾಯಗಳನ್ನು ಅರ್ಥೈಸಿಕೊಂಡು ಈ ಒಂದು ಅಭಿವೃದ್ಧಿಶೀಲ ರಾಜ್ಯಗಳ ರಾಜಕೀಯ ಹೇಗಿದೆ, ಏಕೆ ಈ ರಾಷ್ಟ್ರಗಳು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋದನ್ನು ಮನಗೊಂಡು ತಮ್ಮದೇ ಆದಂತಹ ಒಂದು ಹೊಸದಾದಂತಹ ಸಿದ್ಧಾಂತಗಳನ್ನು ರೂಪಿಸಿಕೊಂಡು ಈ ಒಂದು ರಾಷ್ಟ್ರವನ್ನು ಅಭಿವೃದ್ಧಿಗೊಳಿಸುವಂತೆ ಈ ರಾಜಕೀಯ ಸಿದ್ಧಾಂತ ಮಾಡುತ್ತಿರುವುದು ಕಂಡು ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್, ರಾಜಕೀಯ ಸಿದ್ಧಾಂತವು ವಿಭಿನ್ನ ಆದರ್ಶಗಳನ್ನು ಒಳಗೊಂಡಿದೆ. ಅಂದರೆ ಈ ರಾಜಕೀಯ ಸಿದ್ಧಾಂತದ ಸ್ವರೂಪವನ್ನು ನೋಡಿದಾಗ ಇದು ವಿಭಿನ್ನ ಥರದ ಆದರ್ಶಗಳನ್ನು ಒಳಗೊಂಡಿರುವುದನ್ನು ನಾವು ನೋಡ್ಬೋದು. ಉದಾಹರಣೆಗೆ ಸ್ವತಂತ್ರವಾದ ಆಗಿರ್ಬೋದು, ಮಾರ್ಕ್ಸ್ವಾದ ಆಗಿರ್ಬೋದು, ಸಮಾಜವಾದ ಆಗಿರ್ಬೋದು, ಪ್ರಜಾಪ್ರಭುತ್ವ ಆಗಿರ್ಬೋದು. ಹೀಗೆ ಸಮಾಜದಲ್ಲಿರ್ತಕ್ಕಂತಹ ವಿವಿಧ ಆದರ್ಶ ತತ್ವಗಳಿಗೆ ಅನುಗುಣವಾಗಿ ಆ ಒಂದು ಸಿದ್ಧಾಂತಗಳು ರೂಪುಗೊಂಡಿರುವುದು ನಾವು ಈ ರಾಜಕೀಯ ಸಿದ್ಧಾಂತದಲ್ಲಿ ಗಮನಿಸಬಹುದು. ಅಂದರೆ ಆಯಾ ಕಾಲದಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಚಿಂತಕರು ವ್ಯಕ್ತಪಡಿಸಿರ್ತಕ್ಕಂತಹ ವಿಚಾರಗಳನ್ನು ತಮ್ಮದೇ ಆದಂತಹ ಸಿದ್ಧಾಂತದ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಈ ಒಂದು ಆದರ್ಶಗಳನ್ನು ಆಧಾರಿತವಾಗಿ ತಮ್ಮ ಸಿದ್ಧಾಂತವನ್ನು ರೂಪಿಸಿರುವುದು ಕಂಡುಬರುತ್ತದೆ. ಇನ್ನು ನೆಕ್ಸ್ಟ್ ಒನ್, ರಾಜಕೀಯ ಸಿದ್ಧಾಂತವು ಮಾನವ ಮತ್ತು ಸಮಾಜದ ಬೆಳವಣಿಗೆಯ ಸ್ವರೂಪದ ಇತಿಹಾಸವನ್ನು ಅರ್ಥೈಸ್ತಾ ಇದೆ. ರಾಜಕೀಯ ಸಿದ್ಧಾಂತದ ಸ್ವರೂಪದಲ್ಲಿ ಇನ್ನೊಂದು ಅಂಶವನ್ನು ತೆಗೆದುಕೊಂಡು ನೋಡಿದಾಗ ರಾಜಕೀಯ ಸಿದ್ಧಾಂತವು ಮಾನವ ಮತ್ತು ಸಮಾಜದ ಬೆಳವಣಿಗೆಯ ಸ್ವರೂಪದ ಇತಿಹಾಸವನ್ನು ಇದು ವಿವರಿಸುತ್ತದೆ ಅಥವಾ ಅರ್ಥೈಸುತ್ತದೆ. ಅಂದರೆ ರಾಜಕೀಯ ಸಿದ್ಧಾಂತ ಮಾನವ ಹಾಗೂ ಸಮಾಜದ ಬೆಳವಣಿಗೆ ಹೇಗೆ ಅಭಿವೃದ್ಧಿಯನ್ನು ಹೊಂದಿತು, ಹೇಗೆ ಅಸ್ತಿತ್ವವನ್ನು ಕಂಡುಕೊಂಡಿತು, ಅವುಗಳ ಕಾರ್ಯವೇನು, ಸಮಾಜ ಹಾಗೂ ರಾಜ್ಯದ ಮೂಲಾಂಶಗಳು ಯಾವುವು, ಸಮಾಜದಲ್ಲಿನ ಘರ್ಷಣೆಯ ಮೂಲಗಳು ಯಾವುವು, ಅವುಗಳಿಗೆ ಪರಿಹಾರೋಪಾಯಗಳು ಯಾವುವು ಅನ್ನೋದನ್ನು ಅಧ್ಯಯನ ಮಾಡಿ ತಮ್ಮದೇ ಆದಂತಹ ಸಿದ್ಧಾಂತಗಳ ರೂಪದಲ್ಲಿ ರೂಪಿಸಿರ್ತಕ್ಕಂತಹ ಸಿದ್ಧಾಂತಕಾರರ ವಿಚಾರಗಳನ್ನು ಅರ್ಥೈಸಿಕೊಂಡು ಆ ಒಂದು ಸಮಸ್ಯೆಗಳಿಗೆ, ಆ ಒಂದು ಘರ್ಷಣೆಗೆ ಮೂಲ ಕಾರಣವೇನು ಅನ್ನುವುದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಈ ಒಂದು ರಾಜಕೀಯ ಸಿದ್ಧಾಂತ ಮಹತ್ವದ್ದಾಗಿದೆ. ಇದಿಷ್ಟು ರಾಜಕೀಯ ಸಿದ್ಧಾಂತದ ಸ್ವರೂಪ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ರಾಜಕೀಯ ಸಿದ್ಧಾಂತದ ಮಹತ್ವದ ಕುರಿತು ಚರ್ಚಿಸ್ತಿದ್ದೇನೆ. ನಮಸ್ಕಾರ.